ಜನಕ್ಕೆ ತೋರಿಸ್ಬಾರ್ದು ಕೊರ್ಪಣೆ ಮಾರ ಇಂಚುಂಡು ನನಗೆ ತಿನ್ನಲಿದ್ರೆ ಶ್ರೀಮಂತರ ನ್ಯಾಚುರಲ್ ಕ್ರ್ಯಾಕ್ ನೀರು ಬರ್ಬೋದು ಐಟನ್ನು ಸೇರುಂಡು ಸೇಮ್ ಇಂಜಿನ್ ಉಂಟು ಸರ್ ನ್ಯಾಚುರಲ್ ವಾಟರ್ ನಾವು ಡೈವರ್ಟ್ ಆಗ್ತದೆ ಆ ಕಾರಣ ಇಂಥ ಅವ್ರು ಮಿತ್ತು ರೋಡ್ ಮಂತ್ರಿ ನಮ್ಮ ಉಗ್ಗಿಯಲ್ಲಿ ಬ್ಲಾಸ್ಟ್ ಬ್ಲಾಸ್ಟ್ ನ್ಯಾಚುರಲ್ ಸರಿ ಇತ್ತಿನ ಗುಡ್ಡೆ ನೀರು ಬತ್ತಿನ ಪೋಸು ಉಂಡಕ್ಕೆ ಮುದ್ದೆನೆ ಜರ್ದಂಚ ಬರ್ತದೆ ಇತ್ತಿನ ಇಲ್ಲಿ ಪೂರ ನೆಲ ಸಮಾಧ ಹೈವೇ ರೋಡ್ ಇಜ್ಜ ಹೈವೇ ಅವ್ರು ದಾಡ್ ತುಂಡು ಕರೆಕ್ಟ್ ಭಾಗ ಹೋದಿ ನೀರು ತಿರ್ತದ ನೀರು ಅವು ಎಲ್ಲ ಸಾಧ್ಯ ಒಂಜಿ ನೀರದ ಫೋರ್ಸು ಹೈವೇ ರೋಡ್ ಕಟ್ಕೊಂಡು ಇತ್ತು ಮಲ್ಲ ಇಂದಿರ್ತಿಲ್ಲ ಜೆ ಸಿ ಬಿ ಕಣಿ ಇರ್ತಿಲ್ಲ ಕಾರ್ಕಳ ತಾಲೂಕಿನಲ್ಲಿ ಬಹುಶಃ ಇದು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂದರ್ಭ ಮತ್ತು ಅದ್ರ ಬಗ್ಗೆ ಒಂದು ಪರಿಸ್ಥಿತಿ ಆಗ್ಬೋದೆಂಬ ಆ ಒಂದು ವಿಚಾರ ಗಮನಕ್ಕೆ ಬಂದಾಗ ಬಹುಶಃ ಇಲ್ಲಿಯ ಜಿಲ್ಲಾಧಿಕಾರಿಗಳು ಶಾಸಕ ಮುಖಂಡರು ಇನ್ನಿತರ ಅಧಿಕಾರಿಗಳ ಸಂಪರ್ಕಿಸಿ ಇಲ್ಲಿಗೆ ಜಾಗ್ರಫಿಕಲ್ ಸರ್ವ್ ಆಫ್ ಇಂಡಿಯಾ GSI ಅವರನ್ನು ಕರೆಸಿಕೊಂಡು ಇಲ್ಲಿಯ ಎಲ್ಲ ವಿಚಾರಗಳು ನೋಡಿಕೊಂಡು ಹೋಗಿ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಆದಂಥ ಮತ್ತು ನಮಗೆ ಕಾಣುವಂಥ ಒಂದು ಅನಾಹುತ ಅದು ಯಾವ ಸರ್ಕಾರಿ ಇವತ್ತು ಮತ್ತು ಜಿಲ್ಲಾಡಳಿತ ನಾವೆಲ್ಲ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಇವತ್ತು ನಮ್ಗೆ ಕೊಟ್ಟಂಥ ಸರ್ವೆಯಲ್ಲಿ ಅದು ಅಷ್ಟು ತೊಂದರೆ ಇಲ್ಲ ಅಂತ ಹೇಳಿದರೂ ಕೂಡ ಈ ಮಳೆಗಾಲ ಮುಗಿಯೋ ತನಕ ಎಲ್ಲರಿಗೂ ಕೂಡ ಮನೆಯವರಿಗೆ ಖಂಡಿತವಾಗಿ ಒಂದು ಭಯ ಇದ್ದೇ ಇರ್ತದೆ. ಪ್ರಕೃತಿ ಕೋಪ ನಮ್ಮ ಕೈಯಲ್ಲ, ವಿಕೋಪ ನಮ್ಮ ಕೈಯಲ್ಲಿ ದೇವರ ಕೈಯಲ್ಲಿ ಇರುವಂಥದ್ದು. ಅದು ಆಗಬಾರ್ದಂತೇಳಿ ನಮ್ಮ ಇವತ್ತು ಪ್ರಾರ್ಥನೆ. ಆದರೆ ನಮಗೆ ಇವತ್ತು ದೇವರು ನಮ್ಮ ಕಣ್ಣು ಮುಂದೆ ಕಾಣಿಸಿದಾಗ ನಾವು ಜಾಗೃತರಾಗಿರೋದು ಪ್ರತಿಯೊಬ್ಬರು ಇವತ್ತು ಕರ್ತವ್ಯ. ಅದಕ್ಕಾಗಿ ನಾವು ಇವತ್ತು ನಾನಿರಲಿ, ಶಾಸಕರಲ್ಲಿ, ನಮ್ಮ ಜಿಲ್ಲಾಧಿಕಾರಿ ಇರಲಿ, ಮುಖಂಡರೆಲ್ಲೂ ಕೂಡ ನಾವು ಬಂದ ಉದ್ದೇಶ ಏನಿದೆ, ಈ ಜನರ ಜೊತೆ ನಾವು ಹೇಗೆ ಇರಬಹುದು ಅಂತ ಹೇಳಿಕೊಂಡು ಅದಕ್ಕೆ ನಾವು ನೋಡಿದ್ದೇವೆ. ಈಗ ಭಾಳಷ್ಟು ಹತ್ತಿರದ ಮತ್ತು 2 ಮನೆಗಳು ಏನಿದೆಯಾ ಅವರನ್ನು ಇವತ್ತು ಅವರು ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಅವ್ರಿಗೇನು ಸಹಾಯ ಮಾಡಬೇಕು ಮತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಹೇಗೆ ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಿ ಅವರಿಗೆ ನಮ್ಮ ಸಹಕಾರ ಕೊಡೋ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತೇವೆ. ಅವ್ರಿಗೆ ನಮ್ಮ ಕೂಡ ಒಂದು 2 ತಿಂಗಳು ಅವರೆಲ್ಲರೂ ಕೂಡ ನೆಮ್ಮದಿಯಿಂದ, ಸಂತೋಷದಿಂದ ಮತ್ತು ನಿರ್ಭಯವಾಗಿ ಅವರು ಅವರ ಮಕ್ಕಳು, ಕುಟುಂಬಸ್ಥರು ಸಂತೋಷನ ಕಾಲ ಕಲಿಯಬೇಕೆಂಬ ನಮ್ಮ ಇಚ್ಛೆ. ಆ ವ್ಯವಸ್ಥೆ ನಾವು ಖಂಡಿತವಾಗಿ ನಾವು ಚರ್ಚೆ ಮಾಡಿ ನಾವು ಮಾಡ್ತೇವೆ. ಅಲ್ಲ, ಈಗ ಇಲ್ಲಿ ಗುಡ್ಡ ಕುಸಿಯುವ ಭೀತಿ ಇನ್ನೂ ಸಹ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ನೋಡಿದರೆ ಸುಮಾರು ಒಂದು 5 ಫೀಟ್ ತನಕ ಕಣಿವೆ ಬಂದು ಬಿದ್ದಿದೆ ಅಲ್ಲಿ ಮೇಲೆ ನೀವು ಹೋದರೆ. ಹೌದು. ಸೊ ಅದು ಗುಡ್ಡ ಕುಸಿಯುವ ಸಾಧ್ಯತೆ ಇನ್ನೂ ಸಹ ಇದೆ ಅಂತ. ಇದರಲ್ಲಿ ಈಗ ನಿಮ್ಮ ಇದು ಏನು ಮಾಡ್ತದೆ, ಅದಕ್ಕೆ ಮುಂಜಾಗ್ರತೆ ಕ್ರಮ ಏನು ತಗೊಳುತ್ತೆ ಅಂತ? ಮುಂಜಾಗ್ರತೆ ಕ್ರಮ ಅದನ್ನು ಈಗ ಅಲ್ಲಿ ಮಳೆಗಾಲ ಮಳೆ ನಿಲ್ಲುವ ತನಕ ಅಲ್ಲಿ ಇರುವಂಥ ಗುಡ್ಡೆಯನ್ನು ಮುಟ್ಲಿಕ್ಕೆ ಗೊತ್ತಿಲ್ಲ. ಹೌದು, ಆಗುದಿಲ್ಲ. ಅದಕ್ಕಾಗಿ ಇಲ್ಲಿ ಹತ್ತಿರದ 2 ಮನೆಯನ್ನು ಇವತ್ತೇನು ನಮಗೆ ಬೇರೆ ಕಡೆ ನಾವು ಹೆದರಿಕೆಯಿಂದ ಇದ್ದೇವೆ, ನಾವು ಸ್ಥಳಾಂತರ ಮಾಡಿ ನಾವು ಕೇಳಿದ್ದೇವೆ. ಅದಕ್ಕೆ ನಾವು ಕೂತ್ಕೊಂಡು ಆ ಸ್ಥಳಾಂತರ ಮಾಡುವ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ನಾವು ಸರ್ಕಾರ ಮುಖಾಂತರ ಸಹಾಯವನ್ನು ಕೂಡ ಮಾಡ್ತೇವೆ. ಸರ್, ಈಗ ಕೇರಳದಲ್ಲಿ ನಿರಂತರವಾಗಿ ಈ ಥರ ಭೂಕುಸಿತ ಆಗ್ತದೆ. ಅಲ್ಲಿ ಮಣ್ಣು ತೆಗೆಯುವುದಕ್ಕೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಆ ಥರ ಏನಾದರೂ ಇದೆ? ಇಲ್ಲಿ ಅವ್ಯಾತಕವಾಗಿ ಮಣ್ಣು ತೆಗೆಯುವ ಕಾರ್ಯ ನಡೆಯುತ್ತದೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ. ಇಲ್ಲಿ ಏನು ಮಣ್ಣು ತೆಗೆದು ಕಾಣುವುದಿಲ್ಲ, ಬೇರೆ ಬೇರೂರಲ್ಲಿ ಆದರೂ ಇಲ್ಲ. ಆದದ್ದು ಇಲ್ಲಿ ಮಾತ್ರ ಮಣ್ಣು ತೆಗೆಯಲಿಕ್ಕೆ ಮತ್ತೆ ಇದಕ್ಕೆ ವ್ಯತ್ಯಾಸ ಇಲ್ಲ. ಈಗ ಇಲ್ಲಿಯ ಪರಿಸ್ಥಿತಿ ನಾವು ಇವತ್ತು ನೋಡುವಂಥದ್ದು. ನೀವೀಗ ಅಲ್ಲೆಲ್ಲ ಆಗಿದೆ, ಒಂದು ಸಮತಟ್ಟು ಮಾಡುವಾಗ, ಮನೆ ಕಟ್ಟುವಾಗ, ಬಿಲ್ಡಿಂಗ್ ಕಟ್ಟುವಾಗ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಇರಬೇಕು. ಮೇಲೆ ಕಟ್ಟುವಾಗ ಕೆಳಗಿನವ್ರ ಬೇಕು ಕಾಳಜಿ ಬೇಕು, ಕೆಳಗೆ ಮನೆ ಕಟ್ಟುವಾಗ ಮೇಲೆ ಇದ್ದಾರಂತ ಒಂದು ಭಾವನೆ ಬೇಕು. ಅದಕ್ಕೇನು ರೂಲ್ಸ್ ಮಾಡ್ದಂತ ಅವ್ರು ಕೇಳ್ತಾ ಇದ್ದೀರಿ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಮತ್ತು ಅಂಥದ್ದು ಕೆಲವೊಂದು ರೂಲ್ಗಳು ಅತಿ ಅಗತ್ಯ ಈಗೆಲ್ಲ, ಭವಿಷ್ಯಕ್ಕಾದರೂ ಕೂಡ. ಅಲ್ಲ ಸರ್, ಈಗ ಇದು ಬಿಟ್ಟು ಇನ್ನೊಂದು ಬೆಂಗಳೂರಲ್ಲೆಲ್ಲ ಪಬ್ ಮೇಲೆ ದಾಳಿ ನಡೀತಾ ಇದೆ ಬಗ್ಗೆ ಏನು ಇದು
ಫುಡ್ ಇಲ್ಲ, ನಮ್ಮ ಹೋಟೆಲ್ಗಳ ಮೇಲೆ ಇವತ್ತು ನಮ್ಮ ಇಲಾಖೆಯ ಆರೋಗ್ಯ ಸುರಕ್ಷಾ ಪ್ರಾಧಿಕಾರ ಮುಖಾಂತರ ಮಾಡ್ತಾ ಇದ್ದಾರೆ. ಅದು ನಾವು ಕೆಲಸ ಅಲ್ಲ, ಜವಾಬ್ದಾರಿ ಅಲ್ವಾ. ಇವತ್ತು ನಾವು ನೋಡಿ, ಜನರ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಅವ್ರು ಏನು ತಿಂತಾರೆ ಅದರ ಮೇಲೆ ಅವ್ರಿಗೆ ರೋಗ ಬಂದು ಬಿಡ್ತದೆ. ಅದಕ್ಕಾಗಿ ಭವಿಷ್ಯದಲ್ಲಿ ಒಂದು ಸ್ವಸ್ಥವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಇದರ ಪ್ರತಿಯೊಬ್ಬರು ತಾನು ಜವಾಬ್ದಾರಿ ವಹಿಸ್ಕೊಳ್ಬೇಕು. ನಮ್ಮ ಜವಾಬ್ದಾರಿ ಏನಿದೆ, ಈ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ, ಈ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ, ಇಲ್ಲಿ ಒಂದು ತಿಂಗಳ ಮಾಂಸ ನಿಮ್ಗೆ ಕೊಡ್ತಾರೆ, ಇಲ್ಲಿ ಇದೆಲ್ಲ ತೋರಿಸು ನಮ್ಮ ಜವಾಬ್ದಾರಿ. ಇನ್ನು ಅವ್ರಿಗೆ ಅದನ್ನೇ ಬೇಕು ತಿನ್ಬೇಕಾದ ಮನಸ್ಸಿದ್ರೆ ನನಗೇನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಅಲ್ಲ, ಮತ್ತೆ ಈಗ ನೀವು 5 ಸ್ಟಾರ್ ಹೋಟೆಲ್ಗೆ ರೈಡ್ ಮಾಡಿದಾಗ ಅಲ್ಲಿ ಹಳಸಲು ಆಹಾರ ಅಂದರೆ ಹಳೆ ಆಹಾರ ಎಲ್ಲ ಸಿಕ್ಕಿದೆ ಅಂತ ಒಂದು ಸುದ್ದಿ ಇದೆ. ಈ ಬಗ್ಗೆ ಏನು ಕ್ರಮ ತಗೋತೀರಿ ಅನ್ನೋದು? ಕ್ರಮ ತಗೊಳ್ಳೋದೇ ನನ್ನ ಕೆಲಸ ಅಲ್ಲ. ನಾನು ಅದು ಏನು ಅವ್ರು ಕ್ರಮ ತಗೊಳ್ಬೇಕು ಅಂತ ಅದು ಎರಡನೇ ಉದ್ದೇಶ. ಮೊದಲನೇ ಉದ್ದೇಶ ಏನು, ಅವರವರ ಜವಾಬ್ದಾರಿ ಅವರು ಅರ್ಥ ಮಾಡಿಕೊಳ್ಬೇಕು. ಜನಸಾಮಾನ್ಯರು ಅವರು ಕೇಳಿದ ದುಡ್ಡನ್ನು ಕೊಟ್ಟು ಅಲ್ಲಿ ಊಟ ಮಾಡುವಾಗ ಅವರಿಗೆ ಯಾಕೆ ಈ ರೀತಿಯ ಆಹಾರವನ್ನು ಕೊಡಬೇಕಂತೇಳಿ ಅವ್ರು ಪ್ರತಿಯೊಬ್ಬ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇವರ ಆಹಾರ ತಿಂದು ನಾನು ಐಸಿಯಲ್ಲಿ ಮಲಗಿದ್ದಾಗ ಇವರಿದ್ದಾರಾ ಈ 5 ಸ್ಟಾರ್ ಹೋಟೆಲ್ನವನು? ಅದಕ್ಕಾಗಿ ನಾವು ಇವತ್ತು ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಯವರಿಗೆ ಕೂಡ ನಾವು ಇವತ್ತು ಬೇರೆ ಬೇರೆ ಚೆಕ್ಕಿಂಗ್ ಅವ್ರ ಗೋಡೌನ್ ಇದೆಲ್ಲ ಕೂಡ ಚೆಕ್ ಮಾಡಿದ್ದೇವೆ. ಜನರಿಗೆ ನಾವು ಇದು ಒಳ್ಳೆಯದ ಕೆಟ್ಟಂತ ತೋರಿಸ್ಕೊಡೋ ಜವಾಬ್ದಾರಿ ನಮ್ಮದು. ಪೋಸ್ಟರಲ್ಲಿ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಆಗುವ ಪಿಕ್ಚರ್ ಆ್ಯಕ್ಟ್ರು, ಕ್ರಿಕೆಟ್ ತಾರೆ, ಇನ್ನೊಬ್ಬರು ಸೆಲೆಬ್ರಿಟಿ ಇದ್ದಾರೆ. ಅದು ಫೋಟೋದಲ್ಲಿ ಮಾತ್ರ. ನಾಳೆ ಒಂದು ತಿಂದು ಐಸಿಯಲ್ಲಿ ಮಲಗಿದ್ದೇನೆ ಒಬ್ಬನೇ ಇರೋದು, ಯಾವ ಪಿಕ್ಚರ್ ಆ್ಯಕ್ಟ್ರು ಬರೋದಿಲ್ಲ, ಯಾವ ಕ್ರಿಕೆಟ್ನವನು ಕೂಡ ಇಲ್ಲಿ ಯಾರು ಕೂಡ ಇರೋದಿಲ್ಲ. ಇದು ಪ್ರತಿಯೊಬ್ಬರಿಗೆ ಅರ್ಥ ಮಾಡಿಕೊಳ್ಬೇಕಲ್ಲ. ಅದಕ್ಕಾಗಿ ನಾಳೆಗೆ ರುಚಿ ಇರುವುದನ್ನು ತಿನ್ನುವುದಲ್ಲ, ನಿಮ್ಮ ಆರೋಗ್ಯಕ್ಕೆ ಯಾವುದು ರುಚಿ, ಆರೋಗ್ಯ ಯಾವುದು ಪೂರಕವಾಗ್ತದೆ, ಆಹಾರ ಪದಾರ್ಥವನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು. ನಮ್ಮದನ್ನೆಲ್ಲ ಬಿಟ್ಟುಬಿಡಿ, ನಮ್ಮೆಲ್ಲ ತಿಂದಾಗಿ ಬಂದಿನ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಸಣ್ಣ ಮಕ್ಕಳು ಯಾರು ಬರ್ತಾರೆ ಅವ್ರಿಗೆ ಅದೊಂದು ಅಭ್ಯಾಸ ಮಾಡಬೇಕಲ್ಲ. 10 ವರ್ಷ ಆದ ನಂತರ ಕೂಡ ಬದಲಾವಣೆ ಆಗಬೇಕಲ್ಲ. ಈಗ ಕಿಡ್ನಿ ಇರಲಿ ರೋಗ, ಕ್ಯಾನ್ಸರ್ ರೋಗ, ಇವತ್ತು ನಿಮ್ಮ ಇದೆಲ್ಲ ಕೂಡ ಕೋವಿಡ್ ಥರ ಆಗ್ತಾಯಿದೆ, ಅಲ್ಲಿ ಆಗ್ತಾಯಿದೆ. ಮುಂಚೆ ನಾವು ನೋಡ್ತಾನೆ ಇರಲಿಲ್ಲ. ಇದು ದೇವರು ಕಲಿಸೋದು ನಮಗೆ. ಇರುವಂಥ ಊಟದ ವ್ಯವಸ್ಥೆಯಲ್ಲಿ ಇವತ್ತು ಆಗುವಂಥದ್ದು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನೀವು 1 ತಿಂಗಳ 2 ತಿಂಗಳ ಬಣ್ಣನ್ನು ತಿಂತೀರಂತ ಹೇಳಿದರೆ ಅದು ಬಣ್ಣ ಹಾಳಾಗದಾಕೆ ಅದಕ್ಕೆ ಎಷ್ಟು ಕೆಮಿಕಲ್ ಆಗಿರಬೇಕು ಆ ಬಣ್ಣಿನಲ್ಲಿ. ಆ ಬಣ್ಣ ತಿಂದಾಗ ಕೆಮಿಕಲ್ ಬೇರೆ ಆಗ್ತದೆ, ಇದು ಬೇರೆ ಆಗ್ತದೆ, ಎಲ್ಲ ಡೈಜೆಷನ್ ಆಗಿ ನಮ್ಮ ಹೊಟ್ಟೆಯಲ್ಲಿ ಮಿಷಿನ್ ಥರ ಇರ್ತದೆ, ಎಲ್ಲ ಬೇರೆ ಬೇರೆ ಆಗ್ತದೆ, ಏನೆಲ್ಲ ಸೇರ್ಪಡೆ ಮಾಡಿ ಆಗ ವಿಷಪೂರಿತವಾದ ಕೆಮಿಕಲ್ ಏನಿದೆಯಾ ಅದು ನಮ್ಮ ಬೇರೆ ಬೇರೆ ಪಾರ್ಟ್ಗಳಿಗೆ ಡ್ಯಾಮೇಜ್ ಆಗಿಕೊಂಡು ನಾವು ಒಂದೊಂದು ರೋಗಕ್ಕೆ ತುತ್ತಾಗ್ತೇವೆ. ಇದು ಬಹುಶಃ ನಾವು ಜನಜಾಗೃತಿ ಮೂಡಿಸುವಂಥ ಕೆಲಸ. ಅಂದರೆ ಯಾವುದೇ ಕ್ರಮದ ಬಗ್ಗೆ ನೀವು ಈಗ ಹೇಳಲ್ಲ? ಕ್ರಮ ಇದೆ. ಮೊದಲಂತ ನಮ್ದು ಇದು ಕ್ರಮ ನಮ್ಮ ಫುಡ್ ಸೇಫ್ಟಿ ಆ್ಯಕ್ಟ್ ಆಗಿ ನಾವು ಲ್ಯಾಬಿಗೆ ಕಳಿಸಿದ್ದೇವೆ. ಲ್ಯಾಬಿಂದ ಬಂದ ನಂತರ ಅದಕ್ಕೆ ಕಾನೂನು ಪ್ರಕಾರ ಏನೆಲ್ಲ ಕ್ರಮ ತಗೊಳ್ಬೇಕಾ, ಕಾನೂನು ಕ್ರಮಕ್ಕೆ ಎಲ್ಲ ಕೂಡ ಬದ್ಧರಾಗಿದ್ದೇವೆ. ಅದು ಕಾನೂನು ತಗೊಳ್ಳೋದೇ ನನ್ನ ಮೋದಿಯಾದ ಆದ್ಯತೆಯಲ್ಲ. ಮೊದಲ ಆದ್ಯತೆ ಅವರ ತಪ್ಪನ್ನು ಅರ್ಥ ಮಾಡಿಕೊಳ್ಬೇಕು, ಅವರ ಜವಾಬ್ದಾರಿ ತಿಳಿಸಬೇಕು, ಪಬ್ಲಿಕ್ಕಿಗೆ ಕೂಡ ಬೆಲೆ ಕಂಡದೆಲ್ಲ ಹಾಲಲ್ಲ ಅಂತ ನಾವು ತೋರಿಸಬೇಕು. 10 ಸಲ ಅವರು ಆಲೋಚನೆ ಮಾಡಬೇಕು. ಅವರು ಮತ್ತು ಅವರ ಮಕ್ಕಳು ಊಟ ಮಾಡುವ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಬೇಕು. ನಮ್ಮ ಮನೆಯವರು ರುಚಿ ಊಟ ಮಾಡಿ ಕೊಡುವಾಗ ನಮಗೆ ಟೇಸ್ಟ್ ಇಲ್ಲ, ಇಲ್ಲೆಲ್ಲ ಹಾಕಿ ಕೊಟ್ಟಾಗ ನಮಗೆ ಟೇಸ್ಟ್ ಆಗ್ತದೆ. ಆದ ಕಾರಣ ಆದಷ್ಟು ಮನೆಯಲ್ಲೇ ಊಟ ಮಾಡೋ ಅಭ್ಯಾಸ ಎಲ್ಲ ಮಾಡಿಕೊಳ್ಳಿ.